ಸಮಾರಂಭ ನಡೆದಿದೆ. ಅಲ್ಲಿ ಕೂಡ ಶಾರೀರಿಕ ಅಂತರ ಇಲ್ಲ. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮಾಜಿ ಶಾಸಕ ಮುನಿರಾಜು. ಇತ್ತೀಚೆಗೆ ರಾಜಕಾರಣಿಗಳಿಗೆ ಈ ಸಾಮಾಜಿಕ ಅಂತರ ಅಪ್ಲೈ ಆಗೋದಿಲ್ವಾ ಅನ್ನೋ ಒಂದು ವ್ಯಂಗ್ಯದ ಪ್ರಶ್ನೆ ಹೇಳ್ತಾ ಇದೆ. ಯಾಕಂತಂದ್ರೆ ಇವರು ಅನೇಕ ಕಡೆಗಳಲ್ಲಿ ಇಂಥ ಉದಾಹರಣೆಗಳನ್ನ ನೋಡ್ಬೋದು. ಈಗ ಮಾಜಿ ಶಾಸಕ ಮುನಿರಾಜು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲೂ ಕೂಡ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಉದ್ದೇಶ ಏನೋ ಒಳ್ಳೆದಿದೆ, ಆದರೆ ಸಾಮಾಜಿಕ ಅಂತರ, ಶಾರೀರಿಕ ಅಂತರ ಕಾಯ್ದುಕೊಳ್ಳದೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ದಾಸರಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಸನ್ಮಾನ ಕಾರ್ಯಕ್ರಮ ಮಾಡಿದ್ರು, ಆದರೆ ಶಾರೀರಿಕ ಅಂತರವನ್ನೇ ಕಾಪಾಡಿಕೊಂಡಿಲ್ಲ. ಏನು ಉಪಯೋಗ ಅನ್ನೋ ಪ್ರಶ್ನೆ ಬರುತ್ತೆ. ಆರೋಗ್ಯ ಇಲಾಖೆ, ಪೌರ ಕಾರ್ಮಿಕರು ಹಾಗೂ ಬೆಸ್ಕಾಂ ಬಿಬಿಎಂಪಿ ಸಿಬ್ಬಂದಿಗೆ ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಆದರೆ ಆ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅಂತರ ಕಾಪಾಡಲಿಲ್ಲ. ಅದನ್ನು ಶಾರೀರಿಕ ಅಂತರ ಅಂತ ಹೇಳೋದು ಹೆಚ್ಚು ಸೂಕ್ತ. ಶಾರೀರಿಕ ಅಂತರ ಕಾಪಾಡಲಿಲ್ಲ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವರು ನಡೆಸಿರುವಂತ ಪ್ರೋಗ್ರಾಮ್ನ ದೃಶ್ಯಗಳನ್ನ ನೋಡ್ತಾ ಇದ್ರೆ ಆಸ್ ಇಫ್ ಕರೋನಾ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ಬಿಟ್ಟಿದೆಯೇನೋ ಅನ್ನೋ ಅಷ್ಟು ಸಂಭ್ರಮದಲ್ಲಿ ಯಾವುದೇ ಶಾರೀರಿಕ ಅಂತರ ಕಾಪಾಡ್ಕೊಳ್ದೇನೆ ಆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳಿದ್ದಾರೆ, ಇವರು ರಾಜಕಾರಣಿ ಇದ್ದಾರೆ, ಗೊತ್ತಾಗ್ಲಿಲ್ವಾ? ಮಾಜಿ ಶಾಸಕರಿದ್ದಾರೆ, ಅವ್ರಿಗೆ ಗೊತ್ತಾಗ್ಲಿಲ್ವಾ ಇಲ್ಲಿ ಶಾರೀರಿಕ ಅಂತರ ಕಾಪಾಡ್ಕೊಳ್ಬೇಕು ಅನ್ನೋ ಅಂತ ಕನಿಷ್ಠ ಜ್ಞಾನ ಇಲ್ವಾ? ಶ್ರೀಲಕ್ಷ್ಮಿ ರಾಜ್ಕುಮಾರ್ ಏನು ಅಂದ್ರೆ ಬೆಂಗಳೂರಿನ ಮಲ್ಸಂದ್ರ ಪೈಪ್ಲೈನ್ ರಸ್ತೆಯಿಂದ ದಾಸರಳ್ಳಿ ಮೆಟ್ರೋ ನಿಲ್ದಾಣವರೆಗೂ ಇವರೊಂದು ಪಥಸಂಚಲನ ಮಾಡ್ತಾರೆ. ಪಥಸಂಚಲನದಲ್ಲೂ ಕೂಡ ಯಾವುದೇ ರೀತಿ ಸಾಮಾಜಿಕ ಅಂತರ ಇರೋದಿಲ್ಲ. ಸುಮಾರು 1000 ಜನ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಅದೇ ರೀತಿ ಮೆಟ್ರೋ ನಿಲ್ದಾಣದ ಕೆಳಗಡೆ ಕೂಡ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ಏನೋ ಒಂದು ಕುರಿ ಮಂದಿ ಅಂತ ಎಲ್ಲರೂ ಕೂಡ ತುಂಬಿರ್ತಾರೆ. ಆದ್ರೆ ಯಾರಿಗೂ ಕೂಡ ಒಬ್ಬರಿಗೂ ಕೂಡ ಕನಿಷ್ಠ ಸಾಮಾಜಿಕ ಅಂತರ ಕೂಡ ಕಾಯ್ದುಕೊಂಡಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ಯಾರಿದ್ರು ಕೂಡ ಏನಿರುತ್ತೆ, ಕೊರೋನಾ ಓಡಿ ಹೋಗ್ಬಿಟ್ಟಿದೆ, ಕೊರೋನಾ ಸಂಪೂರ್ಣವಾಗಿ ನಾಶ ಆಗಿದೆ ಅನ್ನೋ ಒಂದು ಮನದ ಇಟ್ಕೊಂಡು ಈ ರೀತಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಯಾರಿಗಾದ್ರೂ ಒಬ್ಬರಿಗೆ ಕೊರೋನಾ ಇದ್ದಿದ್ರೆ ಆಗಿದ್ರೆ ಭಾರಿ ಅನಾಹುತ ಒಂದು ಮುಂದೆ ಕಾದ್ ನೋಡ್ಬೇಕಾಗಿರ್ತಕ್ಕಂಥ ಶ್ರೀಲಕ್ಷ್ಮಿ. ಓಕೆ, ಸೊ ಈ ಕಾರ್ಯಕ್ರಮ ಮುಗಿದ ನಂತರ ಕೂಡ ಅಲ್ಲಿ ಯಾರಿಗೂ ಈಗಲೂ ಇದೇ ತರ ನಡೀತಾ ಇದೆಯಾ ಅಥವಾ ಈ ಕಾರ್ಯಕ್ರಮ ಮುಗ್ದಿದ್ಯಾ ಹಾಗೆ ಅಭಿಷೇಕ್? ಅಂದ್ರೆ ಈಗಾಗಲೇ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮ ಮುಗಿಸ್ಕೊಂಡು ಎಲ್ಲರೂ ಹೊರಟಿದ್ದಾರೆ. ಎಲ್ಲರೂ ಕೂಡ ಏನೊಂದು ಸನ್ಮಾನ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಕೂಡ ಈಗ ಸದ್ಯ ಎಲ್ಲರೂ ಸ್ಥಳದಿಂದ ಖಾಲಿ ಆಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಈ ರೀತಿ ಕಾರ್ಯಕ್ರಮಗಳು ನಡೀತಾ ಇರತಕ್ಕಂಥದ್ದು ಆರೋಗ್ಯ ಇಲಾಖೆಯ ಗಮನಕ್ಕೆ ಬರ್ತಾ ಇದೆಯಾ ಅಥವಾ ಆರೋಗ್ಯ ಇಲಾಖೆ ಸಿಬ್ಬಂದಿ ಕಣ್ಮುಚ್ಕೊಂಡು ಕೂತಿದ್ದಾರಾ ಅಥವಾ ಲಾ ಎನ್ಫೋರ್ಸ್ಮೆಂಟ್ ಪೊಲೀಸರು ಸ್ವತಃ ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಶಾರೀರಿಕ ಅಂತರ ಕಾಯ್ದುಕೊಳ್ಳದೆ ಭಾಗಿಯಾದ್ರೆ ಲಾ ಎನ್ಫೋರ್ಸ್ ಯಾರು ಮಾಡಬೇಕು? 6 ಅಡಿ ಶಾರೀರಿಕ ಅಂತರ ಕಾಪಾಡ್ಕೊಳ್ಬೇಕು ಅನ್ನೋಂಥ ನಿಯಮಗಳನ್ನ ಯಾರು ಪಾಲನೆ ಮಾಡ್ಬೇಕಾಗಾದ್ರೆ? ಎಷ್ಟು ವ್ಯಂಗ್ಯದ ವಿಚಾರ ಅಂತಂದ್ರೆ ಕರೋನಾ ವಿರುದ್ಧ ಹೋರಾಡಿರ್ತಕ್ಕಂಥ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ, ಅದನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರಿಗೂ ಬುದ್ಧಿ ಇಲ್ವಾ ಹಾಗಾದ್ರೆ? ರಾಜಕಾರಣಿ, ಮಾಜಿ ಶಾಸಕರು ಆಯೋಜನೆ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. 100 ಜನ ಕರೋನಾ, ಇವರೆಲ್ಲ ಜೀವ ಆಲ್ರೆಡಿ ಪಣಕ್ಕಿಟ್ಟು ಕರೋನಾ ವಿರುದ್ಧ ಹೋರಾಡಿದ್ದಾರೆ. ಆದ್ರೆ ಈ ಕ್ಷಣದಲ್ಲಿ ಅದನ್ನೊಂದು ಹಬ್ಬದ ರೀತಿ ಸಂಭ್ರಮ ಮಾಡ್ಕೊಂಡು ಕರೋನಾ ಹೊರಟೆ ಹೋಗಿದೆ ಅನ್ನೋ ರೀತಿ ಶಾರೀರಿಕ ಅಂತರ ಮರೆತು ಹೀಗೆ ಆಯೋಜನೆ ಮಾಡ್ಬೇಕಾ? ಇನ್ನು ದಾವಣಗೆರೆನಲ್ಲೂ ಕೂಡ ಇದೆ